ಕಿಂಗ್ ಕೊಹ್ಲಿ ಅವರು ಒಂದು ಆರ್-ಸಿ-ಬಿ ಬಗ್ಗೆ ಈ ಸಲ ಒಂದು ಕಪ್ ನಮ್ದೇ ಅಂತ ಒಂದು ವಿದೇಶದಲ್ಲಿರುವಂಥ ಒಂದು ಟೆಸ್ಟ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಈಗ ಒಂದು ವಿದೇಶದಲ್ಲಿದ್ದಾರೆ. ಅಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಕಿಂಗ್ ಕೊಹ್ಲಿ ಅವರು ಈ ಸಲ ಕಪ್ ನಮ್ದೇ ಅಂತ ಒಂದು ಆರ್-ಸಿ-ಬಿ ಬಗ್ಗೆ ಹೇಳಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ಫುಲ್ ಮಾಹಿತಿನ ಕನ್ನಡದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಕೊಡಿ. ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಡೈರೆಕ್ಟ್ ಈ ಟಾಪಿಕ್ ಹೋಗೋಣ. ವಿದೇಶದಲ್ಲಿನ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಕಿಂಗ್ ಕೊಹ್ಲಿ ಅವರು ಈ ಸಲ ಕಪ್ ನಮ್ದೇ ಅಂತ ಹೇಳ್ಕೊಂಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಈ ಸಲದ ಒಂದು ಆರ್-ಸಿ-ಬಿಯ ಟೀಮು ತುಂಬಾನೇ ಸ್ಟ್ರಾಂಗ್ ಇದೆ. ಯಾಕಪ್ಪ ಅಂತಂದ್ರೆ ಮ್ಯಾಕ್ಸ್ವೆಲ್ ಅವರು ಒಂದು ನಿತ್ತು ಆಡಿದ್ರೆ ಏನಪ್ಪಾ ಅಂತಂದ್ರೆ ಒಂದು ಶತಕದವರೆಗೆ ಹೊಡಿತಾರೆ. ಹಾಗೆ ನೆಕ್ಸ್ಟ್ ಇನ್ನು ಕ್ಯಾಮ್ರಾನ್ ಗ್ರೀನ್ ಅವರನ್ನ ಮುಂಬೈ ಇಂಡಿಯನ್ಸ್ ಟ್ರೇಡ್ ಮಾಡ್ಕೊಂಡಿರೋ ಕಾರಣ ಇನ್ನೊಂದು ಸ್ವಲ್ಪ ಒಂದಿಷ್ಟು ಬಲ ಬಂದಂಗಾಗಿದೆ. ಹಾಗೆ ಅದ್ರ ಜೊತೆಗೆ ಟಾಮ್ ಕರನ್ ಒಬ್ಬ ಆಲ್ರೌಂಡರ್ ಆಗಿರೋದ್ರಿಂದ ಒಂದು ವಿಕೆಟ್ಗಳು ಜಲ್ದಿ ಉಳಿಯುತ್ತೆ. ಹಾಗೆ ಮೊಹಮ್ಮದ್ ಸಿರಾಜ್ ಅವರು ಒಂದು ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ. ಈಗ ಒಂದು ಟೆಸ್ಟ್ ಮ್ಯಾಚ್ ಅಲ್ಲೇ ಒಂದು ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ ಅಂತ ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಫ್ಯಾಬ್ ಡುಪ್ಲೆಸಿ ಹಾಗೆ ದಿನೇಶ್ ಕಾರ್ತಿಕ್ ಅವರು, ಅದರ ಜೊತೆಗೆ ಅಲ್ಸಾರಿ ಜೋಸೆಫ್ ಅವರು ಈ ರೀತಿಯಾದಂತಹ ಒಳ್ಳೆ ಆಟಗಾರರ ನಮ್ಮ ಒಂದು ಟೀಮ್ ನಲ್ಲಿ ಇರೋದ್ರಿಂದ ಈ ಸಲ ಒಂದು ಕಪ್ ನಮ್ದೇ ಅಂತ ಪ್ರತಿ ಸಲ ವಿರಾಟ್ ಕೊಹ್ಲಿ ಅವರು ಹೇಳ್ತಾರೆ. ಈ ಸಲವೂ ಕೂಡ ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಈ ಸಲ ಕಪ್ ನಮ್ದೇ ಅಂತ ಕನ್ನಡದಲ್ಲಿ ವಿದೇಶದಲ್ಲಿರುವ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗೆ ಇನ್ನು ಆಕ್ಷನ್ ಅಲ್ಲಿ ಒಳ್ಳೆಯ ಆಟಗಾರರು ನಮ್ಮ ಒಂದು ಆರ್-ಸಿ-ಬಿಗೆ ಪರ್ಚೇಸ್ ಆಗಿದ್ರಿಂದ ತುಂಬಾನೇ ಖುಷಿ ಆಗ್ತಾ ಇದೆ. ಈ ಸಲದ ಒಂದು ಆರ್-ಸಿ-ಬಿ ಕಪ್ ಅನ್ನ ಗೆಲ್ಲುತ್ತೆ ಅಂತ ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಹೇಳ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೆ ಏನಿಸ್ತದೆ ಲೈಕ್ ಮತ್ತು ಕಮೆಂಟ್ ಅನ್ನ ಮಾಡೋದನ್ನ ಮರೆಯೋದಕ್ಕೆ ಹೋಗಬೇಡಿ.